ನೆನೆ ಸುರಿದ ಮುಂಗಾರು ಮಳೆಗೆ ಸಿಲಿಕಾನ್ ಸಿಟಿ ಕೂಲ್ ಆಗಿದೆ. ನೆನೆ ಬೆಂಗಳೂರು ನಗರದಲ್ಲಿ 29.6 ಮಿಲಿಮೀಟರ್ ಮಳೆ ದಾಖಲಾಗಿದೆ. HAL ಏರ್ಪೋರ್ಟ್ನಲ್ಲಿ 50.5 ಮಿಲಿಮೀಟರ್ ಮಳೆ ಆಗಿದೆ. ನೆನ್ನೆಯ ಮಳೆಗೆ ಹಲವು ಏರಿಯಾದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಸರ್ಜಾಪುರ, ಕೆಂಪಾಪುರದ ಮುಖ್ಯ ರಸ್ತೆಯಲ್ಲಿ ಹೆಚ್ಚಿನ ನೀರಿತ್ತು. ರಾಮಕೃಷ್ಣ ನಗರ, ಗೆಲ್ಚೇನಹಳ್ಳಿ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿತ್ತು. ನಗರದಲ್ಲಿ ಒಟ್ಟು 9 ಮರಗಳು, 32 ಮರಗಳ ರೆಂಬೆಗಳು ಧರೆಗೆ ಉರುಳಿಬಿಟ್ಟಿದೆ. ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗಿದೆ. ಮಧ್ಯಾಹ್ನ ಸುಮಾರು 3:03ವರೆಗೆ ಶುರುವಾದಂಥ ಮಳೆ ಮಧ್ಯರಾತ್ರಿ ಆದ್ರೂ ಕೂಡ ನಿಂತಿರಲಿಲ್ಲ. ಹಾಗಾಗಿ ಕೆಲವು ಕಡೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗುವ ರೀತಿಯಲ್ಲಿ. ಯಾಕಂದರೆ ಮರ ಧರೆಗೆ ಉರುಳಿರೋದ್ರಿಂದ ಒಟ್ಟು 9 ಮರ, 32 ಮರಗಳ ರೆಂಬೆಗಳು ಧರೆಗೆ ಬಿದ್ದಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಸಂಚಾರಕ್ಕೆ ಸಮಸ್ಯೆ ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಅಷ್ಟರ ಮಟ್ಟಿಗೆ ವೆಹಿಕಲ್ಸ್ ಇರಲಿಲ್ಲ. ಆದರೂ ಕೂಡ ಸ್ವಲ್ಪ ಕೆಲವು ಭಾಗಗಳಲ್ಲಿ ಸಮಸ್ಯೆ ಆಗಿತ್ತು. ನೀವು ನಿನ್ನೆ ರಾತ್ರಿಯ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ರಸ್ತೆ ಯಾವುದು, ಏನು ಎತ್ತ ಯಾವುದೂ ಗೊತ್ತಾಗ್ತಾ ಇಲ್ಲ. ಕೆಲವು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿತ್ತು. ಕೆಲವು ಅಂಗಡಿ ಮಾಲೀಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ನಿನ್ನೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗಿತ್ತು. ನಿನ್ನೆ ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು. ಚರಂಡಿ ನೀರು, ಮಳೆ ನೀರು, ರಾಜಕಾಲುವೆ ನೀರು ಎಲ್ಲ ಒಟ್ಟಿಗೆ ಹರಿದು ಹೋಗ್ತಾ ಇತ್ತು.